ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ, ಫ್ರೆಂಡ್ಸ್ ಎಲ್ಲ ಸೇರಿ ತಿರುಪ್ತಿಗೆ ಹೋಗೋಣ ಅಂತಂದರು. ಸೊ ಮಟ್ಟ ಮಧ್ಯಾಹ್ನ ಬ್ಯಾಗ್ ಎತ್ಕೊಂಡು ರೆಡಿಯಾಗಿ ನಿಂತಿದ್ದೀನಿ. ಬಸ್ಸು ಬೇಡ, ಟ್ರೈನು ಬೇಡ, ಕಾರಲ್ಲಿ ಹೋಗೋಣ ಅಂತ ಫಿಕ್ಸ್ ಮಾಡಿದರು. ಸೊ ಕಾಯ್ತಾ ಇದ್ದೆ, ಕಾರ್ ಬರುತ್ತೆ ಅಂತ. 11 ಆಯಿತು, 12 ಆಯಿತು, 1 ಆಯಿತು. ಈ ನನ್ನ ಮಕ್ಕಳು ನೋಡಿದ್ರೆ ಈ ರೇಂಜಿಗೆ ಕಾಯಿಸ್ತಾ ಇದ್ದಾರೆ. ಅಯ್ಯೋ ಈ ನನ್ನ ಮಕ್ಕಳನ್ನ ನಂಬ್ಕೊಂಬಿಟ್ಟು ಬಿಸಿಲಲ್ಲಿ ಆಯಿತು. ಇನ್ನು ಯಾವ ಕಾಲಕ್ಕೆ ಬರ್ತಾರೋ. ಆ ನನ್ನ ಮಗ ನೋಡಿದ್ರೆ ಅಲ್ಲಿಗೆ ಬಂದು ಪಿಕ್ ಮಾಡಿರಿ ಅಂತಾನೆ. ಈ ನನ್ನ ಮಗ ನೋಡಿದ್ರೆ ಬತ್ತಾಯಿನಿ ಅಂತಾನೆ. ಅರ್ಧ ಗಂಟೆ ಆಯಿತು ಕೆಂಗೇರಿ ಅಂದ್ಬಿಟ್ಟು. ಈಗ ನೋಡಿದ್ರೆ BHL ಅಂತಾನೆ. ಕೆಂಗೇರಿಯಿಂದ BHL ಬರೋಕ್ಕೆ ಅರ್ಧ ಗಂಟೆ ಬೇಕಾ? ಫ್ಯೂ ಅವರ್ ಲೇಟ್ ಆಗುತ್ತಾ, ನಾನೇ ಹಾಕೊಬೇಕು. ಇವಾಗ ಮಾರುತಿ ಮಂದಿರ ಬಂದವನಂತೆ, ನೋಡೋಣ. ಮೊಬೈಲಲ್ಲಿ ಚಾರ್ಜಿಂಗ್ ಹೋಯ್ತೈತೆ ಹೊರತು ಈ ಬಡ್ಡಿ ಮಗನ ಕಾರ್ ಮಾತ್ರ ಬರ್ತಾಯಿಲ್ಲ. ಅವು ಕಿಲ್ಲರ್ ಮಂಜು ಅಲ್ಲ, ಥ್ರಿಲ್ಲರ್ ಮಂಜು ಬರ್ತಾವ ನೋಡ್ರಿ. ಇವಾಗ ಊರಲ್ಲಿರೋರೆಲ್ಲ ಇನ್ನೇ ಹೋಗೋದು ಅಂತಾನೆ ಇದ್ರು. ನುಗ್ಸಯ್ಯೋ, ಬಾ ಡಿಮ್ಯಾಂಡ್ ಡಿಪ್ಪರ್ ಹಾಕ್ತಾನೆ ಬಿಟ್ಟೈತದು. ಇವ್ನು ನೋಡಿದ್ರೆ ಈಗ ಬಂದವನೇ. ನನ್ನ ಮಕ್ಕಳು ಇನ್ನೂ ಅಲ್ಲಿ ಸಾಯ್ತಾವ್ರೆ. ಇನ್ನೂ ಅವ್ರನ್ನ ಕರ್ಕೊಂಡು ಹೋಗೋ ಅಷ್ಟಿಗೆ ಎಷ್ಟೊತ್ತಾಗುತ್ತೋ. ಆಲ್ರೆಡಿ ಬಿಸಿಲು ನೋಡ್ರಿ ಹೆಂಗೆ ಹೊಡಿತೈತೆ. ಅಯ್ಯೋ. ಓಕೆ, ಈಗ ಅದು ಬೇಸಿಗೆ ರಜೆ ಇರೋದಕ್ಕೂ ಅದಕ್ಕೂ ತುಂಬ್ಕೊಂಡಿರ್ತಾರೆ ಕಣ್ರಿ. ನಮ್ದು ಅದೇ ಹೇಳಿದ್ವಲ್ಲ, ಯಾವುದೋ ಅದನ್ನೇ ಹೇಳಿದ್ದು. ಇವ್ನು ಚಡನ ಅಂತ VRL ಬಸ್ ಫುಲ್ ರೇಷ ದೇವ್ರಿಗೆ ಈಚೆ ಬಂದ್ಬಿಡ್ತೀನಿ. ನನ್ನ ಮಗಂದು ನಮಗೆ ಮೀಟಿಂಗ್ ಬೇರೆ ಐತೆ ಮಂಡೆ. ತಪ್ಪದೆ ಮಂಡೆ ಬರಲೇಬೇಕು. ಈ ನನ್ನ ಮಗ ಏನಾರು 18 ಅವ್ರು ಕೂಡ ಹಾಕ್ತಾರೆ ಹಂಗೆ ಅಂತವನೆ. ಯಾವ್ದು ಕಳಿಸ್ಬಿಟ್ಟು ವಿಡಿಯೋ ಗೂಡ್ ಹಾಕ್ತಾರೆ ಜೈಲಲ್ಲಂತೂ ಹಾಕ್ತಾರೆ ಪಕ್ಕ. ನಾವು ಓದ್ಸಲಿ ಹೋಗಿದ್ವಿ. ಜೈಲು ಇಲ್ಲ ಪೈಲು ಇಲ್ಲ, ಇದೇ ದೇವ್ರು ಇಲ್ಲಿಗೆ ಬಿಟ್ಟವ್ರು ನಮ್ಮನ್ನ. ಗೊತ್ತು, ಜನ ಮೇಲೆ ಡಿಪೆಂಡ್. ಹೋಗಿ ಜನ ಇವಾಗ ಶುಕ್ರವಾರ ಬುಧವಾರನೇ ಜನ. ಈ ವಾರ ಆ್ಯಕ್ಚುಲಾಗಿ ಅನ್ಕೊಂಡಿದ್ದು ಟೈಮೇ ಬೇರೆ, ಹೋಯ್ತಾರ ಟೈಮೇ ಬೇರೆ. ಈ ನನ್ನ ಮಕ್ಕಳು ಚಡ್ಡಿ ಒಣಗಿಲ್ಲ, ಚಡ್ಡಿ ತಂದಿಲ್ಲ, ಹೋಗಿ ತಂದ್ಬಿಡ್ತೀನಿ, ನೀವೇ ಬಂದು ಪಿಕ್ ಮಾಡಿ, ನಾವು ಬರೋಕ್ಕಾಗಲ್ಲ ಅಂತ ರೀಸನ್ ಹೇಳಿ ಆಲ್ರೆಡಿ ಮಧ್ಯಾಹ್ನ ಮಾಡ್ಬಿಟ್ಟವ್ರೆ. ಎಷ್ಟು ಬಿಸಿಲಂತ ನೋಡ್ಕೊಂಬರೋಣ ಬನ್ನಿ ಏನು ಮಾಡ್ತಾವ್ರೆ ಅಂತ. ಅಲ್ಲೇ ಅವ್ನು ನೋಡು ನನ್ನ ಮಗ ದಡಿಯ. ಕರಿ ಆಚೆ ಕರಿ. ಯಾವುದ್ರಿ ಅದು ಕಂಪ್ನಿ ಬಟ್ಟೆ? ವೈಫೈ ಎಕ್ಸ್ಪರ್ಟ್ ಅಂತಲ್ಲ. ವೈಫೈ ಎಕ್ಸ್ಪರ್ಟ್ ನೋ, ನಾವಿಬ್ರೇ ಕಣ. ನಾನು ನಿನ್ನೆ ಕಣ ಪ್ಯಾಂಟ್ ಹಾಕಿರೋದು. ತೆಗ್ದಿದೆ. ಏ ಕದೀಮಾ, ಪಕ್ಕದ ಮನೆಯವ್ರು ಸೈಡ್ ತಗೊಂಡು ಅಂಕಲ್ ಆಂಟಿ ಚಡ್ಡಿ ಕತ್ಕೊಂಡು ಇವನು ದಪ್ಪಗಾಗ್ಬಿಟ್ಟವನೇ. ಓ, ಇವನು ಕುಟುಂಬ ಪಿಕ್ಚರ್ ಉಪೇಂದ್ರ ಆಯ್ತು ಅನ್ಕಣಯ್ಯೋ. ಪಾರು, ನಾನ್ ಗೊತ್ತಾಗಿಲ್ವಾ? ಅಮಿಕಂಗ್ ಕಾರದ್ ಬರಲ್ಲ, ಟೈಮ್ ಆಯ್ತಲ್ಲ. ತಗ್ದದ ನಿಮ್ಮಿಬ್ರು ಕಾಯ್ಕೋದು ಕದು ಸಾಕಾಯ್ತು. ನಾವು ಈಗ ಮನೆಗೆ ಹೋಗ್ಬಿಟ್ಟು ಚಡಿತೆ ಅಂದ. ಇಲ್ಲ ಅಲ್ಲೇ ಹಾರಾಕಿದ್ದೀವಿ ಎತ್ಕೊಂಡ್. ನಾನು ಹಂಗೂ ಹೇಳ್ದೆ ಕಣೋ, ನಂದೇ ಹಿಂಡ್ಬಿಟ್ಟು ನಿನ್ಗೆ ಕೊಡ್ತೀನಿ, ಕಾಯ್ಬೇಡ ಬಾ ಕಾರತ್ತು ಅಂತ ಕೇಳಿಲ್ಲ. ಸೊ ಫೈನಲಿ ಬಂದಿದ್ದಾರೆ, ಹೋಗೋಣ ಏನೇನಾಗುತ್ತೆ ನೋಡ್ಕೊಂಡ್ ಬರೋಣ ತಿರುಪತಿಗೆ. ಜೈ ಗೋವಿಂದ. ಡೈರೆಕ್ಟ್ ITI ಇದೈತಲ್ಲ, ಆ ಟಿನ್ ಫ್ಯಾಕ್ಟ್ರಿ ಬಿಟ್ಟು ಮುಂದೆ ಹೋಗ್ಬಿಡ್ತಿದೆ. ಅಂತಂದ್ರ ಏರ್ಪುರ ಬಿಟ್ಟು ಟ್ರಾಫಿಕ್ ಅಲ್ವಾ ಅಲ್ಲಿ ಪಕ್ಕ. ಅದು ಒಳಗಡೆ ರೋಡು, ಈ ತರ ಮಾಮೂಲಿ ರೋಡು. ಇಲ್ಲೆಲ್ಲ ಹೋಗ್ತಾ ಇರ್ತಾರೆ ನೋಡಪ್ಪ, ಇಲ್ಲೆಲ್ಲ ನುಗ್ತಾ ಇರ್ತಾರೆ. ಅದು ರೋಡು ಎಲ್ಲ ಆಲ್ಮೋಸ್ಟ್ ಆ ರೋಡಲ್ಲೇ ಹೋಗೋದು, ಎಲ್ಲರೂ ಅದೇ ರೋಡಲ್ಲೇ ಹೋಗೋದು. ಹೊಟ್ಟೆ ಹೆಸ್ರು ಒಂತಾಂಬೇಕು. ಇವನೇನ್ರಿ ತಿನ್ನಕ್ಕ ಮಾರಕ್ಕ KGನೇ ತಗೋತಾನಲ್ಲಯ್ಯ. ಕಾದು ಹೊಟ್ಟೆ ಬೇರೆ ಸಿಗ್ತಾ ಇತ್ತು, ಬಿಸಿಲು ಬೇರೆ ಜಾಸ್ತಿ ಆಗಿತ್ತು. ಸೊ ದಣಿವಿಗೋಸ್ಕರ ಮಜ್ಜಿಗೆ ಪಾರ್ಟಿ ಮಾಡಿಕೊಂಡು ಅಲ್ಲಿಂದ ಒಂದು ಕಾಫಿ ಕುಡ್ಕೊಂಡು ಹೊಂಟ ಗಳಿಗೆ ಸಿದ್ಧ. ಹೆಂಗೋಯ್ತು ಬಿಲ್ ಕೊಡ ಬರಲೇ. ನೀನ್ ತಡ್ಕಂತಪ್ಪ, ನಮ್ಮ ಕೈಲಾಗಲ್ಲ, ಕೈ ನಡ್ಕಾತ್ಕೊಂಬಿಟ್ಟವನು. ಚೆಸ್ ಮಠ ಮಧ್ಯಾಹ್ನದ ಬಿಸಿಲಲ್ಲಿ ನೋಡಿ ಗೋಬಿ ತಂದವ್ರೆ ತಿನ್ನಕ್ಕೆ. ತಮಿಳು ಕಾದಲೆ ತೆಲುಗು ಪ್ರೇಮವ ಹೇಳು, ಇಂಗ್ಲಿಷ್ ಲವ್ ಯು ನಾ ಕೇರಳ ಪ್ರೇಮವ
ಸ್ಪೀಡಾಗಿ ಬಂದವನು ಓದತ್ ಹೋಗಿ ಅವ್ನು ಅಲ್ಲ ಕಾರ್ ಬಂದ್ರೆ ಪರವಾಗಿಲ್ಲ, ಲೆಫ್ಟ್ ರೈಟ್ ಹೊಡಿತಾನೆ. ಟೂ ವೀಲರ್ ಬಂದ್ರೆ ಎಗರ್ಕೊಂಡು ಹೋಗ್ಬಿಡ್ತಾನೆ ಅವನು. ಸರ್ವಿಸ್ ರೋಡ್ ಏನು ಮಾಡಕ್ಕಿಲ್ಲ ಇರ್ತದೆ. ಏನ್ ತಗೊಂಡ್ಯಾ ಜೇಪಕಾಯ? ನೋಡಿದ್ದೆಲ್ಲ ತಿನ್ಬೇಕು ಅಂತಾನಲ್ಲ ಇವನು. ಎಲ್ಲ ಬರೀ ಕೇಜಿನೇ ಅಂತಾನೆ, ಒಂದು ಪೀಸ್ ಇಲ್ಲ ಬಡ್ಡಿ ಮಗ. ಅಣ್ಣ ಅದು ತಗೊಳ, ದಪ್ಪು ತಗೊಳ್ಳಲಿ. ತಗೊಳಪ್ಪ ದಡಿ ಹಿಂಗೆ ಏನಾಗಿಲ್ಲ ತಗೊಳ. ಕೆಜಿ ಗಟ್ಲೆ ಇಲ್ಲಿ ತಿನ್ನಕ್ಕೆ ತಗೊಂತೀರಾ? ಮನೇಲಿರೋ ಮಿಸ್ಸಸ್ಗಳಿಗೆ ಪಾರ್ಸಲ್ ತಗೊಂತ ಇದ್ದೀರಾ? ಒಂದು ಕಾರ ಕೊಡಲೇ, ಕಾಯನ್ಗೆಲ್ಲ ಬರಲ್ಲ ಕಣೋ. ಸೊ ಅವನ ಆಸೆ ಹಂಗೆ ಚೇಪಕಾಯಿ ತಿಂದ್ಬಿಟ್ಟು ಆಲ್ರೆಡಿ ಟೈಮ್ ಆಗಿತ್ತು. ಸೊ ಅಲ್ಲಿಂದ ಒಂಡಣ ಅಂದ್ಬಿಟ್ಟು ಕಾರ ಹತ್ತಿದ್ವಿ. ಇವೆಲ್ಲ ಹಾಕ್ಬಿಡಕ್ಕೆ ನಾನು ಆಮೇಲೆ ಅವಳುಂಟು ಸ್ನೇಹಕ್ಕೆ ನಾವುಂಟು, ಕಂಡಿದ್ದ ಕೇಳಿದ್ದು ಓದಿದ್ದ ಮೆಚ್ಚಿದ್ದ ನೂರಾರು ಬೆಸ್ತಾಯ್ತಯ್ಯ ಗೆಳೆಯ ಬಿದ್ದರೆ ಯಾಗಯ್ಯ ಸಿದ್ಧಯಾಕೆ ಮಾಡುತ್ತೀಯ ಸೈಡ್ ಹಾಕು ಜಾಗ ಇದೆ ಲೆಫ್ಟ್. ಇಲ್ಲ ಈ ಲೆಫ್ಟ್ ಎಲ್ಲ ಕಣ, ಅದು ಪಿಲ್ಲರ್ಗೋದು ಇದಕ್ಕೆ ಹಿಂಗೋತ್ರ. ನಾನು ಹಾಕಿದ್ದೀನಲ್ಲ ಲೊಕೇಶನ್, ನೀವ್ ಹಾಕರಪ್ಪ. ಭೂದೇವಿಗೆ ಅಂತ ಹಾಕ್ಲಾ? ಇದೆ ಜಾಗ ನಾನು ಹೇಳ್ತೀನಿ. ಯಾರು ಎಲ್ಲೋ ಹೊಡ್ತಾನೆ. ಒಳಗಡೆ ಹೋದ್ರೆ ಫುಲ್ ಟ್ರಾಫಿಕ್. ಇವಾಗ ಹಿಂಗ್ ಹೋದ್ರೆ 17 ನಿಮಿಷ. ಶನಿವಾರ ಸಾಯಂಕಾಲ, ನಾಳೆ ಸಾಯಂಕಾಲ ಏನೋ ಖಾಲಿ ಇರೋದು. ಇವತ್ತು ರಶೆ. ತಿರುಪತಿ ನಾನು ಹೇಳ್ತೀನಿ ನೋಡು, ನೀನ್ ಏನ್ ಅನ್ಕೊಂತ ನಾನು ತಿರುಪತಿ 15 ಸಲ 50 ಸಲ ಬಂದಿದ್ದೀನಿ. ನಾಳೆ 10 ಗಂಟೆ ತಗ, ಇವಾಗ 10 ಗಂಟೆ ಒಂದು 8 ಗಂಟೆ 9 ಗಂಟೆ ಕರ್ಕೊಂಡಿದ್ದಾರೆ ಮೇಲ್ಗಡಿಕೆ. ಹೇಳಿದ್ದು ನನ್ ಮಗ ಏನಾರ ಮಾತಾಡಿದ್ರೆ ಇದೇತ್ಕೊಂಡ್ ಬಂದ್ಬಿಡ್ತೀಯ. ಕುಂಡಲವಾಡ ವೆಂಕಟರಮಣ ಗೋವಿಂದ ಪ್ರದೀಪ ಅಮ್ಮನ ಏನು ಗಾಡಿಗಳು ಇಲ್ಲೇ ನೋಡೋ. ಲೈನ್ಗೆ ಹೋಗಕ್ಕೆ ನಿಂತವ್ರ ಆಲೇಲೆ, 8 ಜನ ನಿಂತವ್ರಲೇ, ಹೋಯ್ತವ್ರ ಆಲೇನೆ. ಜಾಗ ಪಟ್ ಅಂತ ಪಾರ್ಕಿಂಗ್ ಹಾಕು, ಎಲ್ಲಾರ ಪಟ ಅಂತ ಹೋಗ್ಬಿಡಣ ಲೈನ್ಗೆ. ಕ್ಯಾಣನೆ ಹಾಕಿದೀನಿ ಕಣ್ ಕೊಡ್ಕಲ್ಲ. ಬದ್ನಾಗ ಅವಿಂದ ಆಗಿರೋದು 10% ಆಗಿರೋದು ಪಾರ್ಕಿಂಗ್ ಇಲ್ಲೇ ನಿಲ್ಸು, ಹಿಂದೆ ಎಲ್ಲಾರ ಹೊಡಿಯೋ. ಸೊ 1 ಗಂಟೆ 2 ಗಂಟೆಗೆ ಬಿಟ್ಟವರು ಫೈನಲಿ 6 ಗಂಟೆಗೆ ಬಂದು ತಲುಪಿದ್ದೀವಿ. 5 ಅವರ್ ಜರ್ನಿ. ಸೊ ಇವಾಗ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಬೇಕು, ಬಟ್ ಕನ್ನಡ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಏನಾಗಲ್ಲ. ಸೊ ಕನ್ನಡ ಮಾತಾಡ್ದಂಗೆ ಸುಮ್ಮನಿರೋಣಂತೆ, ಮಾತಾಡೋರು ಮಾತಾಡಲಿ, ನಾವಿಬ್ಬರು ಸುಮ್ಮನೆ ಬಾ ಸೈಲೆಂಟ್ ಆಗ್ಬಿಡೋಣ.
ಚಪ್ಪುಂಡಿ ಗಿಪ್ಪುಂಡಿ ಅಂತೇನೋ ಮಾತಾಡ್ಕೊಂಡು ವರ್ಕೌಟ್ ಮಾಡ್ತಾವ್ರೆ. ಒಳ್ಳೇದಾಗಲ್ಲಪ್ಪ ಬೇಗ. ಸೊ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಮಾತ್ರ ಟಿಕೆಟ್ ಅಂತ, ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದರೆ ಸಿಗೋದೇ ಇಲ್ಲ ಅಂತವ್ರೆ. ಸೊ ಏನಾಗುತ್ತೆ ಕ್ಯೂ ಅಲ್ಲಿ ನಿಂತು ನೋಡಬೇಕು. ನೋಡೋಣ ಬನ್ನಿ. ಅಲ್ಲ ಗೋಪಾಲ್ ಅಣ್ಣಂದು ತಂದನಂತ ಐ ಡಿ ಕಾರ್ಡು ಒಳಗಡೆ ಬಿಡಕ್ಕೆ. ಗೋಪಾಲ್ ಅಣ್ಣಂದು ನಮ್ಮ ಹತ್ರ MLA ಕಾರ್ಡ್ ಐತೆ, ಬರ್ರಲ್ಲೇ ಒಂದು ನೋಡಿ ಹೆಂಗೋಯ್ತವನು. ಸೊ ಇದರೊಳಗಡೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಬೇಕು. ಎಷ್ಟು ಜನ ನಿಂತಿದ್ದಾರೆ ಗೊತ್ತಿಲ್ಲ, ನೋಡೋಣ ಬರ್ರಿ. ಓಡ್ರಲ್ಲ ಹಿಂಗೆ ಜಂಪ ಯಾವುದೂ ಇಲ್ಲ ಕನೆಕ್ಟ್ ಆಗೋದು. ಟಿಕೆಟ್ ಹಾಂ ಟಿಕೆಟ್ ಡಕೋಟಾ ಎಕ್ಸ್ಪ್ರೆಸ್ ಟಿಕೆಟ್ ಫ್ರೀ ಟಿಕೆಟ್. ಪ್ರದೀಪ್ ಒಂದು ಐಡಿಯಾ ಇದೆಲ್ಲ ನಮ್ದಲ್ಲ ಇದು. ಡಬ್ಬ ಮಗ ಫ್ರೀ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಇವಾಗ ನೋಡಿ ಟಿಕೆಟ್ ನೋಡಿ ಫ್ರೆಂಡ್ಸ್. ಆಲ್ಮೋಸ್ಟ್ ಏನೇನ್ರು ಒಂದು ಬಾಡಿ ಒಂದು ಆನೆ ಕರ್ಕೊಂಡು ಹೋಗ್ತಿದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಮುಂದೆ ತೋರಿಸ್ತೀನಿ. ಅದು ಕ್ರಾಪ್ ಫಿಶ್ ಬೋಲ್ ಅಂತ ಇದೆ ನೋಡಿ. ಆ ವಿಡಿಯೋ ಝೂಮ್ ಮಾಡಪ್ಪ ಒಂಚೂರು. ಇಲ್ಲ ನಿಂತ್ಕೊಳ್ಳಿ. ಜಾಗ ಇಲ್ಲ ಅಂತ ಹೇಳೋ. ಅವು ಎಲ್ಲರೂ ಹೋಗ್ಲಿಲ್ಲ. ನಾಲ್ಕು ಬಾಕ್ಸ್ ಹಿಂದ್ಗಡೆ ಕುಂತ್ಬಿಟ್ಟಿದ್ದೀವಿ. ಶಾಕೆ ಕಿತ್ಕೊಂಡು ಹರಿತೈತೆ. ಎಷ್ಟು ಜನ ಅಂದ್ರೆ ಅಷ್ಟು ಜನ. ಯಾಕಪ್ಪ ಬಂದ್ಬಿಟ್ವಿ ವೀಕೆಂಡು ಅನ್ಸ್ಬಿಡ್ತು. ಇನ್ನೂ ಏನೇನು ಕಾದೈತೋ ಏನೋ. ಯಾರು ಬರೋರಿದ್ರೆ ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೊಂಬರ್ರಪ್ಪ. ನಮ್ಮ ರೇಂಜಿಗೆ ಕಷ್ಟಪಡ್ಬೇಡ್ರಿ. ಜನನೇ ಇಲ್ಲ ಕೊಂಡ್ರು ಅಲ್ಲೋಡ್ರು. ಅಲ್ಲಿಬ್ರು ಒಟ್ಟಿಗೆ ಮೂವ್ ಆಯ್ತವ್ರ. ಮನೆಗೆ ಹೋದ್ರೆ ಹೇಳ್ರಿ ಯಾರು ಗೋವಿಂದ. ಆ ಕ್ಯೂವಿಂದ ಬಂದು ಕೌಂಟ್ರಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಅವ್ರ. ಕಳ್ಳ ಇದ್ದಂಗಿದ್ದೀನಿ ನೋಡ್ರಿ. 6 ಗಂಟೆಲಿ ನಿಂತಿದ್ಗೆ 8:15 ಬಂದು ತಲುಪೈತೆ. ತಿರುಪ್ತಿ ಗುರು ಹೇಳ್ಕೊಳಕ್ ಮಾತ್ರ ತೃಪ್ತಿ ಅಷ್ಟೇ. ಬಂದು ನಿನ್ಕೊಬಿಟ್ರೆ ನೀರು ಇಳ್ಬಿಟ್ಟು ಉಸ್ಸನ್ನಾಗೋಯ್ತದೆ ನೋಡಿ. ಕಾಣ್ತಿಲ್ಲ ನಮ್ಮ ಹುಡುಗ. ಮಕ್ಕಳು ನೀರು ಹಾಕೊಳಕ್ ಹೋಗಿರ್ಬೇಕು. ನೀರು ಕುಡಿಯಕ್ಕೆ ಹೋಗೋರೆ ಅಂದ್ರೆ ತಿನ್ನಕ್ಕೆ ಬಂದವ್ರು ನೋಡಿದ್ರು. ಆಧಾರ್ ಕಾರ್ಡ್ ಇಟ್ಕೊಳ್ಳೋ ಜೋಬ್ಲಿಕ್ಕೆ ನಾವು ಇಲ್ಲೇ ತಗೊಬೇಕಾಯ್ತು. ಮಸಾಲೆ ದೋಸೆ ಗೊತ್ತು ಮಸಾಲೆ ಅಲ್ಲಿ ಕಾಣಿಸ್ತೈತೆ ನೋಡಿ. ಅಲ್ಲಿಗೆ ಹೋಗ್ಬೇಕೀಗ. ಬೆಳಿಗ್ಗೆ ಆಗಿಲ್ಲ ಅಂದ್ರೆ ನಾನು ಡೈರೆಕ್ಟ್ ಅವ್ನಿಗೆ ಎಷ್ಟಲ್ಲ 1000 ರೂಪಾಯಿ ಐದು ಬೇಡ. ಅಲ್ಲಲ್ಲ ಸ್ಪಾಟ್ ಅಲ್ಲಿ ಇವಾಗ ಜಗದೀಶನ್ ಕಳ್ಸಾರ. ನೀನು ಕಳ್ಸು, ನಾನು ಕಳಿಸ್ತೀನಿ. ಕಳ್ಸು ಆಯ್ತು. ಕಳ್ಸು ಆಯ್ತಾ. ಇಲ್ಲ ಜಗ ನಿಲ್ಸ. ಜಗ ಸೈಡ್ ಆಯ್ತು. ಆಯ್ತು ನಡಿ. ಆಯ್ತು ಮಧ್ಯಾಹ್ನ ದರ್ಶನ ಮಾಡ್ತೀನಿ. 10,000 ರೂಪಾಯಿ 50,000 ಇರ ಆಯ್ತು. ನಿನ್ಗೇನು ಜಗ ಸೈಡ್ಗೆ ಹಾಕು. ನೀನ್ ಕಳಿಸ್ತಾನೆ ಸೈಡ್ಗೆ ಹಾಕೋ. ಆ್ಯಕ್ಚುಲಾಗಿ ಏನಪ್ಪ ಅಂದ್ರೆ ನಮ್ಮ ಹುಡುಗರು ಒಬ್ಬನ ಹಿಡ್ದಿದ್ರು. ಅವ್ನು ಸ್ವಲ್ಪ ಪೇಮೆಂಟ್ ಕೊಟ್ಟಿದ್ರೆ ಡೈರೆಕ್ಟಾಗಿ ದರ್ಶನ ಮಾಡಿಸಿ ಬೆಳಗ್ಗೆ 6 ಗಂಟೆ ಒಳಗಡೆ ಈಚೆ ಬಿಡ್ತೀನಿ ಗುರು ಅಂತ ಅಂದ್ಬಿಟ್ಟು. ಸೊ ಇವ್ರುಗಳು ಒಪ್ಕೊಂಡಿದ್ರು. ಬಟ್ ನಾವು ಬೆಟ್ಟ ಹತ್ತಿ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಬೆಟ್ಟ ಹತ್ತೋಣ ಅಂತ ಅಂದ್ಬಿಟ್ಟು ನಾವಂದ್ವಿ. ಸೊ ಫೈನಲಿ ಹೋಗಿ ನೋಡಿದ್ರೆ ಊಟ ಮಾಡ್ಕೊಂಡು ಹೋಗೋಷ್ಟು 9 ಗಂಟೆ ಆಗ್ಬಿಟ್ಟಿತ್ತು. 9 ಗಂಟೆ ಮೇಲೆ ಒಳಗಡೆ ಬೆಟ್ಟ ಹತ್ತಕ್ಕೆ ಬಿಡೋದು ಇಲ್ಲ ಅಂತಂದರು. ಆಲ್ಸೋ ಆ ಯಪ್ಪನೂ ಕೈಗೆ ಸಿಕ್ಕಿಲ್ಲ. ಸೊ ಫೈನಲಿ ಕಾರಲ್ಲೇ ವಾಪಸ್ ಹೋಗಿ ಎಷ್ಟು ಲೇಟಾಗುತ್ತೆ ದರ್ಶನ ಗೊತ್ತಿಲ್ಲ. ಯಾಕೆಂದರೆ ನಾಳೆ ಬೆಳಗ್ಗೆ 6 ಗಂಟೆಗೆ ಕೊಟ್ಟಿದ್ದಾರೆ ಟಿಕೆಟಲ್ಲಿ. ಸೊ ಲೇಟ್ ಆಗೋರೆ ಬೆಂಗಳೂರಿಗೆ ಬರೋದು ಲೇಟ್ ಆಗುತ್ತೆ ಅಂತ ಟೆನ್ಷನ್ ತೊಗೊಂಬಿಟ್ಟವ್ರು ಅಷ್ಟೇ. ಆ್ಯಕ್ಚುಲಾಗಿ ಈಗ ಲಗೇಜ್ ಚೆಕ್ಕಿಂಗ್ ಮಾಡ್ತಾಯಿದ್ದಾರೆ. ಸೊ ಪ್ರತಿಯೊಬ್ಬರು ಇಳಿಬೇಕು. ಇಡೀ ಗಾಡಿನ ಅವರೇ ಚೆಕ್ ಮಾಡಿ ಅದಾದಮೇಲೆ ಮುಂದಕ್ಕೆ ಬಿಡ್ತಾರೆ. ಬ್ಲ್ಯಾಕ್ ಕಲರ್ ಬ್ಯಾಗ್ ಕಣ. ಎಲ್ಲೈತೆ ನೋಡ್ರಪ್ಪ. ಪ್ಲಾಸ್ಟಿಕ್ ಗೀಸ್ಟಿಕ್ ಯಾವುದು ಅಲೋ ಇಲ್ಲ. ಸೊ ಪ್ರತಿಯೊಂದು ಬ್ಯಾಗ್ ಗೀಗೆಲ್ಲ ಎತ್ಕೊಂಡು ಅದಾದಮೇಲೆ ಪ್ಲಾಸ್ಟಿಕ್ ಅಲೋ ಇಲ್ಲ ಅಂತ. ಪ್ಲಾಸ್ಟಿಕ್ ಬಾಟ್ಲು ಬೇರೆ ಏನಿಲ್ಲ. ಅದಕ್ಕೆ ಲಗೇಜ್ ಎಲ್ಲ ಪೂರ್ತಿ ತೆಗ್ದುಬಿಡ್ಬೇಕು.
ಇಟ್ಸ್ ಓಕೆ ಬ್ರದರ್. ವೆಲ್ಕಮ್ ಮಾಡೋಕ್ಕೆ ಆಂಜನೇಯವರು ಇದ್ದಾರೆ. ಲೋ ಸಣ್ಣ ಆಂಜನೇಯ ಇರು. ಹೊಸ ರೂಲ್ಸ್ ಹಳೆ ರೂಲ್ಸ್ ಇವೆಲ್ಲ ಮಾಡಿದಲ್ವೇನ್ರಿ ನಾವು ಓದ್ಸಲಿ ಬಂದಾಗ. ಈಗ ಬೆಟ್ಟನೂ ಕ್ಲೋಸ್ ಅಂತೆ, 9 ಗಂಟೆಗೆ ಲಾಸ್ಟ್ ಅಂತೆ, 4 ಗಂಟೆಗೆ ಲಾಸ್ಟ್ ಅಂತೆ. ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ. ನಾನೇನಂತೀನಿ 6 ಗಂಟೆ ಮುಂಚೆ ಹೋಗೋಣ, ಯಾಕಂದ್ರೆ 6 ಅಂತ ನೋಡ್ತಾರೆ. ಅರ್ಥ ಆಗ್ತಿದ್ಯಾ? AM PM ಅಂತ ಹೇಳೋದು ಬೇಡ. ಅದ್ರಲ್ಲಿ ಇರೋ ಚೀಟಿಲಿ ಅಲ್ಲ ಎಷ್ಟು ಸ್ಪೆಸಿಫಿಕ್ ಆಗಿ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೀನಿ. ಎಷ್ಟು ಸ್ಪೆಸಿಫಿಕ್ ಆಗಲ್ಲ, ಅದೇ ದೊಡ್ಡದಾಗ ಕೊಟ್ಟವ್ರು ನೋಡು. ಹೌದಾ? ಬೇರೆ ಡೇಲೆ ಚಿಕ್ಕದಾಗಿ ಕೊಟ್ಟಿ ಆ ಡೇಟ್ ಟೈಮಿಂಗ್ಸ್ ದೊಡ್ಡದಾಗ ಕೊಟ್ಟವ್ರು ನೋಡು. ಯಾರ ಚೇಂಜ್ ಮಾಡಿಸ್ಕೊಳಕ ನೈಟ್ 10 ಗಂಟೆ ವರ್ಷಕ್ಕೆ ಹೋಗ್ಬಿಡೋಣ ನಡಿ, ತಲೆ ಕೆಡ್ಸ್ಕೊಬ. 7 ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಸೊ ಫೈನಲಿ ರೀಚ್ಡ್. ಆ್ಯಕ್ಚುಲಾಗಿ ಬೆಳಿಗ್ಗೆ ದರ್ಶನ ಅಂತಂದಿರೋದಕ್ಕೆ ಎಲ್ಲ ನೈಟ್ ಮನಿಕೊಂಬಿಟ್ಟಿದ್ದಾರೆ. ಹಾಂ ಓಕೆ, ರಾಜ್ರು ಮುಂದೆ ನೋಡ್ಕೊಂಡ್ ಬನ್ನಿ. ಸೊ ಲಕ್ಕಿಲಿ ಸ್ನಾನ ಆಗೋದ್ರೆ ದರ್ಶನ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆಗೋಣ. ಇಲ್ಲ ಶವರ್ ಐತೆ ನೋಡಿ. ಕಳ್ಳ ಕದಿಮುನ್ನ ನೋಡಿ. ಡಿಸ್ಕೋ ಡ್ಯಾನ್ಸು ಡಿಸ್ಕೋ. 12 ಗಂಟೆ ರಾತ್ರಿಯಲ್ಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಸೊ ಫೈನಲಿ ಸ್ನಾನ ಮುಗಿಸಿ ರೆಡಿಯಾಗಿ ಹೊಂಟ್ವಿ. ಎಲ್ಲಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಹೋಗ್ಬೇಕು ಏನು ಗೊತ್ತಿಲ್ಲ, ಯಾಕೆಂದರೆ ನಮ್ಮದು ಇರೋದು ನಾಳೆ ಸಾಯಂಕಾಲಕ್ಕೆ ಟಿಕೆಟು. ಲಕ್ಕಿ ನೋಡೋಣ ಯಾರು ಸಿಕ್ಕಿದ್ರೆ. ಸೊ ಪಕ್ಕದಲ್ಲೇ ಗಮ್ ಅಂತ ಸ್ಮೆಲ್ ಬರ್ತಾಯಿತ್ತು. ಸೊ ಗೊತ್ತಾಯಿತು ಅದೇ ಲಾಡು ಕೊಡೋ ಕೌಂಟ್ರು ಅಂತ. ಸೊ ಹೋಗಿ ತಗೊಂಬಿಡೋಣ, ನಾಳೆ ಎಷ್ಟೊತ್ತಾಗುತ್ತೋ ಏನು ಕತೆನೋ ಅಂತ ಹೋದ್ವಿ. ಕ್ಯೂ ಅಲ್ಲಿ ನಿಂತು ನೋಡಿದ್ರೆ ದರ್ಶನನೇ ಆಗದೆ ನಿಮಗೆ ಲಾಡು ಸಿಕ್ಕಲ್ಲ. ಉಗ್ದೋಡ್ಸೋಕ್ಕಿಂತ ಮುಂಚೆ ತಾವೇ ಹೊಂಟ್ಬಿಡಿ ಅಂದರು. ಸೊ ಸೈಲೆಂಟಾಗಿ ಈಚೆ ಬಂದ್ವಿ. ನಾವು ಅಷ್ಟೊತ್ತಿಂದ ಅಬ್ಸರ್ವೇ ಮಾಡಿಲ್ಲ. ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಯಿತು. ಸೊ ದೇವರ ದರ್ಶನಕ್ಕೆ ಮಿನಿಮಮ್ 24 ಗಂಟೆ ಬೇಕು. ಸೊ ಯಾರು ಕ್ಯೂ ಹತ್ರ ಬರಬೇಡಿ, ತಾವು ಎಲ್ಲೆಲ್ಲಿದ್ದೀರೋ ಅಲ್ಲೇ ರೆಸ್ಟ್ ಮಾಡಿ ಅಂತ ಅರ್ಚ್ಕೊತಾಯಿದ್ರು. ಎಲ್ಲ ಎಲ್ಲೆಲ್ಲಿ ನಿಂತಿದ್ರು ಅಲ್ಲೇ ಪಾಚ್ಕೊಂಡ್ಬಿಟ್ಟಿದ್ರು. ಆದರೆ ನಾವು ಆಗ್ತಾನೆ ಸ್ನಾನ ಮಾಡ್ಕೊಂಬಂದಿದ್ದೀವಿ. ಈ ಕಡೆ ಹೊಟ್ಟೆ ಬೇರೆ ಸಿತೈತೆ, ಈ ಕಡೆ ನಿದ್ದೆ ಬೇರೆ ಬರ್ತಾಯಿಲ್ಲ. ಸೊ ನೈಟಿಂದ ಬೆಳಗ್ಗೆ ತನಕ ಏನು ಮಾಡೋದಪ್ಪ ಅಂತ ತಿರುಗಾಡಿ ಸೊ ಫೈನಲಿ ಊಟನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಚಾಪೆ ಹಾಕಿ ಚಕಮಟೆ ಹಾಕಿ ಕುತ್ಕೊಳ್ಳಿ ಸರ್ ಏನು ಬೇಕು ಅಂತ ಮೆನು ಕೊಟ್ಬಿಟ್ರು. ಇಡ್ಲಿ ವಡೆ ತಗೊಳ್ಳೋದಾ? ಇಡ್ಲಿ ವಡೆ ನಿಮಗೆ 53 ಚಿಕ್ಕ ಇಡ್ಲಿ ಒಂದು ತಗೋ. ನನ್ನ ಮಗಂದು ಹೊಟ್ಟೆ ನೋವೇನೋ ಬರಬೇಕು ನನಗೆ. ವಿವಾಹ ಭೋಜನವಿದು. ಚೆನ್ನಾಗಿ ಮಾಮೂಲಿ ಹೊರ್ತು ನೋಡಿ. ಕಾಸು ತಕ್ಕಂಗೆ ಟೇಸ್ಟ್ ಕೊಟ್ಟವ್ರೆ. ಸೊ ಯಾರು ಬಂದರು ಇಲ್ಲೇ ಬನ್ನಿ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ.
ಅಲ್ಲೇ ಈಗ ಹೋಗೋಣ ಈಗ ಸ್ಟ್ರೈಟ್ மேல ஏறணும் அங்க ಹಂಗ சரி ஓகே மேல இறங்குனா ரைட் சைடுல இருக்கும் ரைட் ஓகே காம்ப்ளெக்ஸ் ದರ್ಶನ ಆಯ್ತಾ ದರ್ಶನ ಆಯ್ತಾ ಸರ್ವ ದರ್ಶನ ಮಾಮ್ ಇದು ಫ್ರೀ ದರ್ಶನ ಎಷ್ಟು ಗಂಟೆ నిన్న నైట్ 11 గంటలకు వచ్చింది బుక్ చేసి మళ్ళా ఆడ ఇది పోయింది తుంబతీర్థం பாபநாசம் உள்ள புக்கனா கீழே புக் பண்ணீங்களா உடோன் இங்க தான் కంపార్ట్మెంట్ வந்து స్కానింగ్ చేసి నిద్రపోయింది కాళ్ళ 5 గంటలకి మరుపుడు వెళ్ళిపోతాను మళ్ళీ பேர் இருக்கா பாருங்க. నేమ్ వచ్చిందే పరే నేమ్ రాలేదే నేమ్ రాదు నేమ్ లేదు డేట్ ఉంది టైం ఉంది ಏನು ಅರ್ಥ ಆಯ್ತದೆ ನೋಡ್ತಾ ಇದೆಯಲ್ಲ. 11:30 ಇದು ಶುಕ್ರವಾರ ನೈಟ್ ಬಂದಿರೋದ್ ಕಣೋ. ಆಲ್ರೆಡಿ ಎಲ್ಲ ಇದು ಕಡೆ ಎಲ್ಲ ಹೋಗೋರು ತೀರ್ಥ ಲೇ ಅವ್ರು ಬಂದಿರೋದು 11 ಗಂಟೆ, ಇವಾಗ ದರ್ಶನ ಆಗಿರೋದಂತ ಅವ್ರಿಗೆ. ಕರ್ನಾಟಕವಾ ಶುಕ್ರವಾರ ನೈಟ್ ಬಂದಿರೋದು, ಶನಿವಾರ ನೈಟ್ ಆಗಿದೆ. ಬೆಂಗಳೂರಾ ಶನಿವಾರ ನೈಟ್ ಭಾನುವಾರ ಬೆಳಿಗ್ಗೆ ಇನ್ನು ಅದೇ ಈ 1 ಗಂಟೆ మళ్ళీ పోతాను ఆడ తుంబతీర్థం ఉంటాయి. ಕುಂಭ ತೀರ್ಥಕ್ಕೆ ಹೋಗಿರಂತೆ ಕಣಲ್ಲ, ಅಲ್ಲೆಲ್ಲ ಹೋಗಿದ್ದಾರೆ ಗುರು. ನಾವೇನು ನಡ್ಕೊಂಡೇ ಇಲ್ಲ ಗುರು, ಹೇಳ ಏನೋ ನಡ್ಕೊಂಡೇ ನಡ್ಕೊಂಡೇ ಇಲ್ಲ. ನಮ್ಮ ಹುಡುಗ ಬ್ಲಾಕಲ್ಲಿ ಹೋಗಿಲ್ಲ ಅಂತ ಬೇಜಾರಾಗ್ಬಿಟ್ಟವನೆ. ಆ್ಯಕ್ಚುಲಿ ನಮ್ಮ ಹುಡುಗ ಬಡ್ಕಂಡ ಯಾವುದೋ ಒಂದು ಡೀಲಿಂಗ್ ಮಾಡಿದ್ರು, ಹೋಗೋಣ ಬರ್ರೋ ಅಂತ. ನಾವಿಲ್ಲ ಡೈರೆಕ್ಟೇ ಹೋಗೋಣ ಅಂತ, ಅಲ್ಲೇ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಫೈನಲಿ ದರ್ಶನ ಆಗಲಿಲ್ಲ. ತುಂಬ ಜನ ಅಂದರೆ ಜನ ತುಂಬ್ಕೊಂಬಿಟ್ಟವ್ರೆ. ಇನ್ನೂ 2 ದಿನ 3 ದಿನಕ್ಕಾಗಷ್ಟು ಜನ ತುಂಬವ್ರೆ. ಸೊ 24 hour, ನಿನ್ನೆ 6:45 ತೊಗೊಂಡಿದ್ದು, ಇವತ್ತು 6:45 ದರ್ಶನಕ್ಕೆ ಟೈಮ್ ಕೊಟ್ಟಿರೋದು. ಸೊ ಅವ್ನು ಬೇರೆ ಬರ್ನಾಗ್ಬಿಟ್ಟು ನನ್ನ ಮಾತು ಕೇಳಿಲ್ಲ ಅಂದ್ಬಿಟ್ಟು ನೈಟೆಲ್ಲ ಓಡಾಡಿ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಬಿದ್ಕೊಂಡಿದ್ದೀವಿ. ಇನ್ನು ಅವ್ನು ಕೂಲ್ ಆಗವನ ಏನು ನೋಡಬೇಕು ಎದ್ದು. ನೋಡೋಣ, ಇವತ್ತು ಸಂಜೆ ತನಕ ಟೈಮ್ ಪಾಸ್ ಮಾಡಬೇಕು ಅಲ್ಲಿ ಇಲ್ಲಿ ಅಲ್ದು. ದೇವ್ರ ದಯ ಇದ್ದರೆ ಆದಷ್ಟು ಬೇಗ ದರ್ಶನ ಸಿಕ್ಬಿಟ್ರೆ ಬೆಂಗಳೂರಿಗೆ ಜೂಟ್ ಆಗ್ಬೋದು. ನೋಡೋಣ. ಆ್ಯಕ್ಚುಲಿ ನಮ್ಮ ಗೇಟ್ ನಂಬರ್ ಬಂದು ಇದು, ಈ ರೂಟ್ ಥ್ರೂ ಹೋಗ್ಬೇಕಾಗಿತ್ತು. ಸೊ 6 ಗಂಟೆಗೆ ತಾನೇ ರೋಡ್ ಕ್ಲೋಸ್ ಆಗೋಯ್ತಂತೆ, ಇನ್ನು ತೆಗಿಯೋದು 12 ಗಂಟೆಗೆ ಅಂತವ್ರೆ. ನಾವು 6:15 ಬಂದುಬಿಟ್ಟಿದ್ದೀವಿ. 1/4 ಗಂಟೆ ಇವ್ರೇನಾರು ನಿದ್ದೆ ಕಮ್ಮಿ ಮಾಡಿಬಿಟ್ಟಿದ್ರೆ ಜಿಂಕ್ ಅಂತ ಓಡ್ಬೋದಾಗಿತ್ತು. ಈಗ ಇನ್ನೂ ಕಾಯಬೇಕು ಅಲ್ಲಿವರೆಗೂ. ಸೊ ಅಲ್ಲಿವರೆಗೂ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿದು ಪಕ್ಕದಲ್ಲಿದ್ದು ಕಲ್ಯಾಣಿ ನೋಡ್ಕೊಂಬರೋಣ ಅಂತಂದರು. ಸರಿ ನಡೀರಿ ಅಂತ ಅಲ್ಲಿಗೆ ಹೊಂಟ್ವು. ಸ್ವಿಮ್ಮಿಂಗ್ ಪೂಲ್ ಥರ ಬ್ಲೀಚಿಂಗ್ ಸ್ಮೆಲ್ಲು ಫುಲ್ಲು ಮೂಗು ಹೊಡಿತಾ ಇತ್ತು. ಆ್ಯಕ್ಚುಲಿ ನಾವು ಸ್ನಾನ ಮಾಡಬೇಕಾಗಿತ್ತು, ಬಟ್ ನೈಟ್ ಟೈಮ್ ಆಗ್ಬಿಟ್ಟಿದ್ವಲ್ಲ. ಸೊ ಮುಖ ತೊಳ್ಕೊಂಡ್ರೆ ಸಾಕು, ಕಲ್ಯಾಣಿ ನೀರಲ್ಲಿ ಬರ್ರಿ ಅಂತ ಕೆಳಗಡೆ ಹೋಗಿ ಮುಖ ತೊಳ್ಕೊಂಡು. ಸೊ ಅಲ್ಲೇ ಪಕ್ಕದಲ್ಲೇ ವರಸ್ವಾಮಿ ದೇವಸ್ಥಾನ ಇತ್ತು. ಸೊ ಫೋನ್ ಅಲೋ ಇರಲಿಲ್ಲ. ಸೊ ಅಲ್ಲೂ ಹೋಗಿ ಆಶೀರ್ವಾದ ತೊಗೊಂಡು ಆಚೆ ಬಂದು ಫಸ್ಟ್ ನಾಷ್ಟ ಮಾಡಬೇಕಾಗಿತ್ತು. ಬೆಳಗ್ಗೆ 7 ಗಂಟೆ 8 ಗಂಟೆ ಆಗ್ಬಿಟ್ಟಿತ್ತು. ಸೊ ಅಲ್ಲಿ ನಂಪಿ ರಾತ್ರಿನ ಸ್ನಾನ ಮಾಡಿದ್ವಿ ಬರಲು. ಫಸ್ಟು ನಾಷ್ಟ ಮಾಡಿಕೊಂಡು ನೆಕ್ಸ್ಟ್ ನೋಡೋಣ. ಭಾಳ ಬಾಗುಂಡಿ ಸ್ಮೆಲ್ಲು. ಆಜ ನೋಡಿ ಪಾಪ ಈ ಪಾಟಿ 3 ಗಂಟೆಗೆ ಬಂದ್ರಂತ ದರ್ಶನ ಮುಗಿಸ್ಕೊಂಡ್ಬಿಟ್ಟವ್ರೆ. ನಾವು ಮಲಗದೆ ಎತ್ತಿದ್ರೆ ಎಷ್ಟೊತ್ತು ನಮ್ಮದು ದರ್ಶನ ಆಗ್ಬಿಟ್ಟಿರೋದು. ಕನ್ನಡದಲ್ಲಿ ಮಾತಾಡ್ದ ಅಲ್ಲ, ಫಸ್ಟ್ ತಮಿಳಲ್ಲಿ ಮಾತಾಡ್ದ, ಇಂಗ್ಲೀಷಲ್ಲಿ ಮಾತಾಡ್ದ. ತೊದ್ಲಸೋದು ನೋಡ್ಬಿಟ್ಟು ಅವರೇ ಕನ್ನಡದಲ್ಲಿ ಮಾತಾಡ್ಬಿಟ್ರು, ನಾವು ಕೊಳ್ಳೇಗಾಲದವರು ಅಂತ. ನೋಡಿ, ಟಿಕೆಟ್ ಕ್ಯೂ, ಊಟಕ್ಕೆ ಕ್ಯೂ, ದರ್ಶನ ಕ್ಯೂ. ಸೊ ಫೈನಲಿ ಅಷ್ಟೋ ತನಕ ಕಾದಿದ್ಕೋ ಒಳಗಡೆ ಬಿಟ್ಟರು. ಸೊ ಹೊಟ್ಟೆ ಬೇರೆ ಹಸಿತಾ ಇತ್ತು, ಅಷ್ಟೋ ತನಕ ಕಾದಿದ್ಕೋ. ಅದಕ್ಕೂ ಫಸ್ಟ್ ಹೋಗಿ ಜಡಾಯಿಸ್ಬಿಟ್ರು. ಹೋಗಲ್ರಪ್ಪ ಬಾಲಾಜಿನ. ಇನ್ನು ಫೋನು ಅಲೋ ಇಲ್ಲ, ಒಳಗೆ ಹೋಯ್ತಾ ಇದ್ದೀವಿ. ಟಾಟಾ. ಅದಿವೋ
ಅವ್ನು ಲಡ್ಡು ತಗೋತಾವ್ ಬಿಡೋದು ನಿಂದೇನು ತೆಗಿತಿಲ್ಲಲ್ಲೋ. ನಮ್ದು ಆಯ್ತಪ್ಪ 13 ಲಡ್ಡು ಟೋಟಲ್. ಗೋವಿಂದ. ಆ್ಯಕ್ಚುಲಿ ಫೋನ್ ಅಲೋ ಇರಲಿಲ್ಲ. ನಾವು ಬೆಳಿಗ್ಗೆ 10 ಕಾಲಂಗೆ ಹೋಗಿ ಕ್ಯೂ ಅಲ್ಲಿ ನಿಂತಿದ್ದು. ಈವ್ನಿಂಗು 6:15 6:15 ಹಂಗೆ ಈಚೆ ಬಂದಿದ್ದೀವಿ. ಅಂದರೆ ಲೆಕ್ಕ ಹಾಕಿ ಎಷ್ಟು ಜನ ಇದ್ದರು ಅಂತ ಅಂದ್ಬಿಟ್ಟು. ಅಷ್ಟು ಜನರು ಮಧ್ಯ ಕೂತು ಒಂದಾದ್ಮೇಲೆ ಒಂದು ಕಂಪಾರ್ಟ್ಮೆಂಟು ಬಿಟ್ಕೊಂಡು ಹೋಗ್ತಾಯಿದ್ರು. ಮಧ್ಯಾಹ್ನದ ಊಟನೂ ಅಲ್ಲೇ ಕೊಟ್ಟಿದ್ರು. ಸೊ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಇದೆ. ಬಟ್ಟು ಕಾಯಬೇಕಲ್ಲ, ಆ ಕಾಯೋದು ಇರೋದು. ಅಷ್ಟು ಜನ ಅಂದರೆ ಅಷ್ಟು ಜನ ಇದ್ದರು. ವೀಕೆಂಡ್ ಬೇರೆ, ಏಪ್ರಿಲ್ ಬೇರೆ, ಬೇಸಿಗೆ ರಜಾ ಬೇರೆ. ಬರೋರೆಲ್ಲ 3 ಸ್ಟೇಟು, ಈ ಕಡೆ ತಮಿಳ್ನಾಡು, ಆಂಧ್ರ, ಕರ್ನಾಟಕ ಎಲ್ಲ ಜನರು ಸೇರ್ಕೊಂಡ್ಬಿಟ್ಟಿದ್ರು. ಫೈನಲಿ ದರ್ಶನ ಮಾತ್ರ ಚೆನ್ನಾಗಾಯಿತು, ಅದೊಂದು ಖುಷಿ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಈಚೆ ಕಡೆ. ಮೊಬೈಲ್ ಯಾವುದೂ ಅಲೋ ಇರಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಒಂದಷ್ಟೊತ್ತು. ಈಗ ಆಚೆ ಬಂದ್ವಿ. ಸೊ ಫುಲ್ಲು ಟಯರ್ಡ್ ಆಗೋಗಿದೆ. ಟಯರ್ಡ್ ಅಂತಲ್ಲ, ಫುಲ್ಲು ರಶ್ ಇತ್ತು. ಮಾರ್ನಿಂಗ್ 10 o'clock ಹೋದ್ರ ಒಳಗಡೆ ನಾವು ಬಂದಿದ್ದೆ 4 o'clock ದರ್ಶನ ಮಾಡಿದ್ದೀವಿ. ಯಾಕಂದ್ರೆ ಈಗ 5 ಗಂಟೆ 5:30 ಬಂದಿದ್ದೀವಿ ಲಾಡು ತಗೊಂಡು. ವೀಕೆಂಡಲ್ಲಂತೂ ದಯವಿಟ್ಟು ಜನಗಳು ತಿರುಪ್ತಿಗಂತೂ ಬರಬೇಡಿ, ಸಿಕ್ಕಾಪಡೆ ಜನ ಇದ್ದಾರೆ. ಅದು ಈ ರಜದ ಟೈಮಲ್ಲಿ ಮಂಡೇ ಆಗಲಿ ಸ್ಯಾಟರ್ಡೇ ಆಗಲಿ ಲೀವ್ ಕೊಟ್ಟರೆ ಆ ಟೈಮಲ್ಲಂತೂ ಬರೋಕ್ಕೆ ಹೋಗ್ಬೇಡಿ. ಫುಲ್ಲು ಟಯರ್ಡ್ ಆಗಿ ಸುಮ್ಮನೆ ಇದೆ. ಸಿಂಗಲ್ ಬಂದರೆ ಬೇಕಾದ್ರೆ ಓಕೆ, ಅಡ್ಜಸ್ಟ್ ಆಗುತ್ತೆ. ಫ್ಯಾಮಿಲಿ ಬಂದರೆ ರೋಸ್ ಎದೋಯ್ತದೆ. ಸೊ ಫ್ಯಾಮಿಲಿ ಬರೋರಿಗೆ ಏನಂದರೆ ಒಂದು ಪ್ಯಾಕೇಜ್ ಇದ್ದರೆ ಪ್ಯಾಕೇಜ್ ಮಾತಾಡ್ಕೊಂಬನ್ನಿ. ಇಲ್ಲ 1 month 2 month ಬಿಫೋರೇ ಬುಕ್ ಮಾಡ್ತಾರೆ, ಆ ಥರ ಬುಕ್ ಮಾಡ್ಕೊಂಬನ್ನಿ. ಇಲ್ಲ ಅಂದರೆ ರೂಮ್ಗಳಲ್ಲಿ ಕೂಡ ಹಾಕಿ ಫುಲ್ ಅಂದರೆ ಊಟಕ್ಕೆ ನೀರಿಗೇನು ತೊಂದರೆ ಇಲ್ಲ, ಪಕ್ಕ ಅಲ್ಲಲ್ಲೇ ಸಿಗ್ತಾ ಇರುತ್ತೆ. ಬಟ್ ಟಯರ್ಡ್ ಆಗೋಯ್ತೀರ. ವೀಕೆಂಡಲ್ಲಿ ಅಂತೂ ಬರಬೇಡಿ, ವೀಕ್ ಡೇಸಲ್ಲಿ ಬನ್ನಿ. ಅದೇ ಮತ್ತೆ ಇನ್ನೊಂದು ಈ ಫೆಸ್ಟಿವಲ್ಲು ರಜಾ ಕೊಟ್ಟಾಗ ಮಾತ್ರ ದಯವಿಟ್ಟು ಬರಬೇಡಿ. ಆನ್ಲೈನಲ್ಲಿ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ. ಸೊ ಎಷ್ಟು ಜನ ಇದ್ದಾರೆ, ಏನು ಕತೆ, ಯಾವಾಗ ದರ್ಶನ ಆಗ್ಬೋದು ಅಂತ. ಸೊ ನಿನ್ನೆ 6 ಗಂಟೆಗೆ ನಾವು ತೊಗೊಂಡಿದ್ದು ಟೋಕನ್ನು. ಇವತ್ತು 6 ಗಂಟೆಗೆ ಆಚೆ ಬಂದಿದ್ದೀವಿ. 5 ಗಂಟೆಗೆ ದರ್ಶನ ಆಗಿದೆ. ದರ್ಶನ ಮಾತ್ರ ಸೂಪರ್ ಆಗಾಯ್ತು. ದೇವರು ಶ್ರೀ ವೆಂಕಟೇಶ್ವರನ ಕಣ್ಣು ತುಂಬಿಕೊಂಡು ಖುಷಿಯಿಂದ ಆಚೆ ಬಂದು ಫೋಟೋ ಗಿಟ ತಗೊಂಡು ಕಂಪ್ಲೀಟ್ ಆಯ್ತು. ಗೋವಿಂದ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀವಿ. ಸೊ ವೆಂಕಟ ಸ್ವಾಮಿ ನೀನು ಹೇಳ್ಬಿಡಿ. ಶ್ರೀರಾಮ್ ಜೈ ಗೋವಿಂದ. ವೆಂಕಟ ಸ್ವಾಮಿ ಗೋವಿಂದ ಗೋವಿಂದ ಗೋವಿಂದ. ಸೊ ನೋಡಿ, ನಮ್ಮ ಭಾಗ್ಯ ಅನಿಸುತ್ತೆ, ನಾವು ಇದ್ದಾಗಲೇ ದೇವ್ರ ಉತ್ಸವ ಮೂರ್ತಿ ಬರ್ತಾ ಇದೆ. ಬೇಡ್ಕೊಳ್ಳಿ. ಇನ್ನೂ ಒಂದು ಭಾಗ್ಯ ನೋಡಿ, ಸಾಯಂಕಾಲದ ಊಟನೂ ರೆಡಿ ಆಗ್ಬಿಟ್ಟಿದೆ. ಸೊ ಸಾಯಂಕಾಲದ ಅನ್ನ ಪ್ರಸಾದನೂ ತಿನ್ಕೊಂಡೇ ಹೊರಡಬೇಕು ಅನಿಸುತ್ತೆ ನಾವು. ಅದನ್ನೂ ಮಾಡತ್ತ ಐಟ್ಲಾಗ. ಸ್ವಲ್ಪನೇ ಹಾಕಿ. ಸೊ ಫೈನಲಿ ಊಟ ಮುಗಿಸಿ ಮಕ್ಕಳು ಮರಿಗೆ ಏನಾದ್ರು ಸಾಮಾನುಗಳು ತೊಗೊಬೇಕಾಯ್ತು. ಫ್ರೆಂಡ್ಸು ಫ್ಯಾಮಿಲಿಗೆ ಲಾಡು ಆಯಿತು. ಬಟ್ ಮನೆಗೆ ಏನಾದ್ರು ಆಟ ಸಾಮಾನುಗಳು ಕೇಳ್ತಾರಲ್ಲ, ಸೊ ತೊಗೊಂಡು ಅಲ್ಲಿಂದ ಜೂಟಾದ್ವಿ. ಸೊ ಇದು ನಮ್ಮ ತಿರುಪತಿ ಪ್ರವಾಸ. ಸೊ ಚೆನ್ನಾಗಾಯಿತು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ನೀವು ಯಾವಾಗ ಹೋಗಿದ್ದಾಗ ಇದೇ ರೀತಿ ಅನುಭವಿಸಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಟಾಟಾ.